ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಿ ಬಿ ಸಿ ಮತ್ತು ಐ ಸಿ ಎಸ್ ಸಿ ಶಾಲೆಗಳಲ್ಲಿ ರಾಜ್ಯ ಸರ್ಕಾರ ಒಂದು ಅಧಿವೇಶನವನ್ನು ಹೊರಡಿಸಿತ್ತು 2015ರಲ್ಲಿ. ಈ ಕಡ್ಡಾಯ ಕನ್ನಡವನ್ನು ಪಾಲಿಸಬೇಕು ಅಂತ 2015ರಲ್ಲಿ ಫಾಲೋ ಅಪ್ ಮಾಡಿದಿದ್ರೆ 2027ಕ್ಕೆ ಕಂಪಲ್ಸರಿಯಾಗಿ ಐ ಸಿ ಎಸ್ ಸಿ ಸಿ ಬಿ ಎಸ್ ಸಿ ಶಾಲೆಗಳು ಮಕ್ಕಳುಗಳು ಕನ್ನಡವನ್ನು ಬರೀತಾರೆ 10ನೇ ತರಗತಿಗೆ ಅಂತ. ಅದೇ ನಿಯಮದ ಪ್ರಕಾರ ಈ ವರ್ಷದಲ್ಲಿ ರಾಜ್ಯ ಸರ್ಕಾರ ಪ್ರತಿ ಶಾಲೆಯ ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿ ಶಾಲೆಯಲ್ಲಿ ಇಂಡೆಂಟ್ ಹಾಕುವಂಥ ಸಂದರ್ಭದಲ್ಲಿ ಸ್ಯಾಟ್ಸಲ್ಲಿ ಎಷ್ಟು ಮಕ್ಕಳಿದಾರೋ ಅಷ್ಟೇ ಪ್ರಕಾರದಲ್ಲಿ ಪುಸ್ತಕವನ್ನು ಇಂಡೆಂಟ್ ಹಾಕಬೇಕಂತ ಒಂದು ನಿಯಮವನ್ನು ಹೊರಡಿಸಿತ್ತು. ಆದರೆ ಅನೇಕ ಶಾಲೆಗಳಲ್ಲಿ ಈಗ ಎಕ್ಸಾಂಪಲು 100 ಮಕ್ಕಳಿದ್ದಾಗ ಕೆಲವು ಶಾಲೆಗಳಲ್ಲಿ ಏನು ಮಾಡೋದು 40 ಮಕ್ಕಳಿಗೆ ಮಾತ್ರ ಇಂಡೆಂಟ್ ಆಯಿತು, ಇನ್ನು ಉಳಿದಿರುವ 60 ಮಕ್ಕಳಿಗೆ ಹಾಕಲಿಲ್ಲ. ಆದರೆ ಸರ್ಕಾರ ಏನು ಮಾಡಿತು, ಉಳಿದಿರುವ ಮಕ್ಕಳಿಗೆ ಯಾವ ಪುಸ್ತಕವನ್ನು ನೀವು ಓದಿಸ್ತೀರಾ ಅಂತ ಕೇಳಿ ನಿಮ್ಮ ಸ್ಯಾಟ್ಸ್ ಪ್ರಕಾರದಲ್ಲಿಯೇ 100 ಮಕ್ಕಳಿದ್ರೆ 100 ಮಕ್ಕಳಿಗೂ ಇಂಡೆಂಟ್ ಹಾಕಬೇಕು ಅಂತ ಹೇಳ್ತು. ಆಮೇಲೆ ಎಲ್ಲರೂ ಅದೇ ಪ್ರಕಾರದಲ್ಲಿ ಎಲ್ಲ ಶಾಲೆಗಳಲ್ಲಿ ಆ ಒಂದು ನಿಯಮವನ್ನು ಫಾಲೋ ಅಪ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಿ ಬಿ ಎಸ್ ಸಿ ಬೋರ್ಡ್ ಏನು ಮಾಡಿತು, ರಾಜ್ಯ ಸರ್ಕಾರದ ನಿಯಮ ಇದೆ ಅನ್ನೋದು ಸಿ ಬಿ ಎಸ್ ಸಿ ಬೋರ್ಡಿಗೂ ಕೂಡ ಗೊತ್ತಿತ್ತು. ಯಾಕಂದ್ರೆ 2015ರಲ್ಲಿ ಒಂದು ಅಧಿವೇಶನ ಹೊರಡಿಸಿತ್ತಲ್ಲ ಈ ಕಡ್ಡಾಯ ಕನ್ನಡದ ಬಗ್ಗೆ. ಅದೇ ಪ್ರಕಾರ 2027ಕ್ಕೆ ಮಕ್ಕಳು ಕಡ್ಡಾಯ ಪರೀಕ್ಷೆ ಬರೀತಾರೆ ಅನ್ನೋದು ಗೊತ್ತಿತ್ತು ಸಿ ಬಿ ಎಸ್ ಸಿ ಬೋರ್ಡಿಗೂ. ಹಾಗಾಗಿ ಬೋರ್ಡ್ ಏನು ಮಾಡ್ತು ಅಂದರೆ ಈ ವರ್ಷ ಆ ವರ್ಷದಲ್ಲಿ ಏನು ಹೇಳಿತ್ತು, 2027ಕ್ಕೆ ಮಕ್ಕಳು ಕಡ್ಡಾಯವಾಗಿ ಕಂಪಲ್ಸರಿ ಕನ್ನಡ ಬರೀತಾರೆ ಅಂದಾಗ ಎರಡು ಪ್ರಶ್ನೆ ಪತ್ರಿಕೆ ಬರುತ್ತದೆ ಅಂತ ಹೇಳಿತ್ತು. ಒಂದು ಸಿರಿಗನ್ನಡದ ಒಂದು ಬರುತ್ತದೆ, ಇನ್ನೊಂದು ಇತರೆ ಮಕ್ಕಳಿಗೂ ಕೂಡ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತದೆ ಅಂತ ಹೇಳಿತ್ತು. ಅದೇ ನಿಯಮದ ಪ್ರಕಾರ ಈ ವರ್ಷದಲ್ಲಿ ಸಿ ಬಿ ಎಸ್ ಸಿ ಬೋರ್ಡ್ ಏನ್ ಮಾಡಿದೆ ಗೊತ್ತಾ, ನಮಗೆ 2 ಆಪ್ಷನ್ಸ್ 2 ಪುಸ್ತಕಗಳು ಕೊಟ್ಟಿದೆ. ಅದಕ್ಕೋಸ್ಕರ ಒಂದು ಸಿರಿಗನ್ನಡ, ಈ ವರ್ಷದಲ್ಲಿ ತಿಳಿಗನ್ನಡವನ್ನು ಪರಿಚಯಿಸಿದ್ದು ಅದೇ ಉದ್ದೇಶ, ಬೇರೆ ಯಾವ ಉದ್ದೇಶನೂ ಅಲ್ಲ. ಯಾಕಂದ್ರೆ ಬೇರೆ ಪ್ರಶ್ನೆ ಪತ್ರಿಕೆ ಅಂದ್ರೆ ಯಾವುದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ನಿಯಮ ಏನಿದೆ, ನಮ್ಮ ರಾಜ್ಯ ಪಠ್ಯ ಪುಸ್ತಕವನ್ನೇ ಫಾಲೋ ಅಪ್ ಮಾಡ್ಬೇಕನ್ನೋದಿದೆಯಲ್ಲ. ಹಾಗಾಗಿ ಈ ವರ್ಷದಲ್ಲಿ ಸಿರಿಗನ್ನಡ ಮತ್ತು ತಿಳಿಗನ್ನಡ 2 ಇರುತ್ತದೆ. 27-28ನೇ ಸಾಲಿನಲ್ಲ ಮಕ್ಕಳು ಕಡ್ಡಾಯವಾಗಿ ಸಿರಿಗನ್ನಡನೋ ಅಥವಾ ತಿಳಿಗನ್ನಡನೋ ಈ 2 ಪುಸ್ತಕದಲ್ಲಿ ಒಂದು ಪುಸ್ತಕದ ಎಕ್ಸಾಮ್ ಅನ್ನು ಮಕ್ಕಳು ಬರೀಲೇಬೇಕಾಗುತ್ತದೆ, ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು. ಹಾಗಾಗಿ ಈ ವರ್ಷದಿಂದನೇ ಈ ನಿಯಮವನ್ನು ಫಾಲೋ ಅಪ್ ಮಾಡಿದೆ. 2015ರ ರಾಜ್ಯ ಸರ್ಕಾರದ ನಿಯಮವನ್ನೇ 2027ಕ್ಕೆ ಎಕ್ಸಾಮ್ ಬರೀತಾರಂತ ಅದೊಂದು ಗಮನದಲ್ಲಿ ಇಟ್ಟುಕೊಂಡೇ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ಈ ವರ್ಷದಲ್ಲಿ ಸಿ ಬಿ ಎಸ್ ಸಿ ಬೋರ್ಡ್ ಕೂಡ ಅದನ್ನೇ ಫಾಲೋ ಅಪ್ ಮಾಡಿದೆ. ಅಷ್ಟೇ, ನಮ್ಮದು ದ್ವಿತೀಯ ಭಾಷೆ ಕನ್ನಡವಾಗಿರುತ್ತದೆ, ಬೇರೆ ಯಾವ ಭಾಷೆನೂ ಇರುವುದಿಲ್ಲ. R1 R2 R3 ಅಂತ ಏನು ಬಂದಿದೆಯಲ್ಲ, R1 ಇಂಗ್ಲಿಷ್ ಇರುತ್ತದೆ, R2 ಕನ್ನಡ ಇರುತ್ತದೆ. ಕರ್ನಾಟಕದಲ್ಲಿ ಅದು ಸಿರಿಗನ್ನಡನರು ಇರ್ಬೋದು ಅಥವಾ ತಿಳಿಗನ್ನಡನರು ಇರ್ಬೋದು. ಇದನ್ನೇ ನಾವು ಫಾಲೋ ಅಪ್ ಮಾಡಬೇಕಾಗುತ್ತದೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ.